ಹೆಲೋ ಆಲ್, ವೆಲ್ಕಮ್ ಟು ದ ಚಾನಲ್. ಇವತ್ತು ನಾವು ಬಂದ್ಬಿಟ್ಟು ಅಸೈನ್ಮೆಂಟ್ ಆಪರೇಟರ್ಸ್ ಬಗ್ಗೆ ಕಲಿಯಕ್ಕೆ ಹೋಗ್ತಾ ಇದೀವಿ. ಅಸೈನ್ಮೆಂಟ್ ಆಪರೇಟರ್ಸ್ ಅಂದ್ರೆ ಇದು ನಾವು ತುಂಬಾ ಕಡೆ ಪ್ರೋಗ್ರಾಮ್ ಅಲ್ಲಿ ಯೂಸ್ ಆಗುತ್ತೆ. ಎಲ್ಲ ಕಡೆ ವ್ಯಾಲ್ಯೂನ ಅಸೈನ್ ಮಾಡಕ್ಕೆ, ಒಂದು ವೇರಿಯೇಬಲ್ ಗೆ ಅಸೈನ್ ಮಾಡಕ್ಕೆ ಡಿಫ್ರೆಂಟ್ ರೀತಿಯಲ್ಲಿ ಡಿಫ್ರೆಂಟ್ ಇನ್ನು ಕೆಲವೊಂದು ಆಪರೇಟರ್ಸ್ ನ ಯೂಸ್ ಮಾಡ್ಕೊಂಡು ಕಾಂಬಿನೇಷನ್ ಆಗಿ ಯೂಸ್ ಮಾಡ್ಕೊಂಡು ವ್ಯಾಲ್ಯೂಸ್ ನ ಅಸೈನ್ ಮಾಡಕ್ಕಂತ ಯೂಸ್ ಮಾಡೋ ಆಪರೇಟರ್ನೇ ಅಸೈನ್ಮೆಂಟ್ ಆಪರೇಟರ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಅಸೈನ್ಮೆಂಟ್ ಆಪರೇಟರ್. ನೋಡಿ ಇದೆ, ದಿಸ್ ಇಸ್ ಅಸೈನ್ಮೆಂಟ್ ಆಪರೇಟರ್. ಓಕೆ, ಅಸೈನ್ಮೆಂಟ್ ಆಪರೇಟರ್ ಇದು ಅಸೈನ್ಮೆಂಟ್ ಆಪರೇಟರ್ ಗೆ ಬೆಸ್ಟ್ ಎಕ್ಸಾಂಪಲ್. ಸೊ ಈ ಈಕ್ವಲ್ ಸಿಂಬಲ್ ನ ಯೂಸ್ ಮಾಡ್ತೀವಿ ಅಸೈನ್ಮೆಂಟ್ ಆಪರೇಟರ್ ಗೆ. ಇದರಲ್ಲಿ ನೆಕ್ಸ್ಟ್ ಏನಿದೆ ಇದನ್ನೆಲ್ಲ ನಾವು ಒಂದೊಂದನೇ ಏನು ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಸಾರಿ ಡೋಂಟ್ ಮೈಂಡ್ ದಿಸ್. ಫಸ್ಟ್ ಬಂದ್ಬಿಟ್ಟು ಆಡ್ ಅಂಡ್ ಅಸೈನ್ ಅಂತ. ಓಕೆನಾ, ಆಡ್ ಅಂಡ್ ಅಸೈನ್. ಸೊ ಎಕ್ಸ್ ಇಸ್ ಈಕ್ವಲ್ ಟು ನಾನೊಂದು 20 ಅಂತ ತಗೋತೀನಿ. ಸೊ ಇವಾಗ ಎಕ್ಸ್ ನಾನು ಇದಕ್ಕೆ ಇನ್ನೂ ಒಂದು 10ನ ಆಡ್ ಮಾಡಬೇಕು. ಸೊ ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 10 ಅಂತ ಆಡ್ ಮಾಡ್ತೀನಿ. ಸೊ ಇವಾಗ ಏನ್ ಬರುತ್ತೆ, ವೈ ವ್ಯಾಲ್ಯೂ ಏನ್ ಬರುತ್ತೆ ಹೇಳಿ? ವೈ ಬಂದ್ಬಿಟ್ಟು 30 ಬರುತ್ತೆ ಅಲ್ವಾ? ನೋಡಿ ರನ್ ಮಾಡೋಣ. ನೋಡಿ 30 ಬಂತು. ಸೊ ಏನು, ಎಕ್ಸ್ ಅಲ್ಲಿ ಆಲ್ರೆಡಿ 20 ಇದೆ, ನಾನು ಇಲ್ಲಿ ಅಸೈನ್ ಮಾಡಿದ್ದೀನಿ ಅಸೈನ್ಮೆಂಟ್ ಆಪರೇಟರ್ ಯೂಸ್ ಮಾಡ್ಕೊಂಡು. ಆ ಎಕ್ಸ್ ಅಲ್ಲಿ 20 ಇದೆ, ಇವಾಗ ಆ 20 ಇಲ್ಲಿ ಬಂತು. 20 ಪ್ಲಸ್ 10 ಟೋಟಲ್ 30 ಆಯ್ತು. 30ನ ಪ್ರಿಂಟ್ ಮಾಡ್ತಾ ಇದೀನಿ. ಸೊ ಇಷ್ಟೇನಾ? ಸೊ ಇವಾಗ ಇದನ್ನ ಇನ್ನೊಂದ್ ತರ ಬರಿಬಹುದು. ನೋಡಿ, ಇದನ್ನೇ ಆಡ್ ಅಂಡ್ ಅಸೈನ್ ಅಂತ ಹೇಳೋದು. ಎಕ್ಸ್ ಪ್ಲಸ್ ಈಕ್ವಲ್ ಟು 10. ನೋಡಿ ಇವಾಗ ಎಕ್ಸ್ ನ ಪ್ರಿಂಟ್ ಮಾಡ್ತೀನಿ. ಎಕ್ಸ್ ವ್ಯಾಲ್ಯೂ ಎಷ್ಟಾಗಿರುತ್ತೆ? 30 ಆಗಿರುತ್ತೆ. ನೋಡಿ ಕ್ಲಿಯರ್ ಮಾಡ್ಬಿಟ್ಟು ತೋರಿಸ್ತೀನಿ. ನೋಡಿ ಇಷ್ಟೇ. ಫಸ್ಟ್ ಈ ಎಕ್ಸ್ ಅಲ್ಲಿ 20 ಇದೆ, ಆಮೇಲೆ ಈ 10ನ ಪ್ಲಸ್ ಮಾಡಿ ಮತ್ತೆ ಎಕ್ಸ್ ಗೆ ಅಸೈನ್ ಮಾಡ್ತಾ ಇದ್ದೀನಿ. ಸೊ ದಟ್ ಇಸ್ ಕಾಲ್ಡ್ ಆಡ್ ಅಂಡ್ ಅಸೈನ್. ಸೊ ಇದೇ ತರ ಸೇಮ್ ವೇ ಸಬ್ಸ್ಟ್ರಾಕ್ಟ್ ಬರುತ್ತೆ. ಸಬ್ಸ್ಟ್ರಾಕ್ಟ್ ಅಲ್ಲಿ ಜಸ್ಟ್ ಈ ಪ್ಲಸ್ ಇರೋ ಕಡೆ ಮೈನಸ್ ಹಾಕ್ಬಿಟ್ರೆ ಆ 20 10 ಕಳೆದ್ಬಿಟ್ಟು ಏನ್ ವ್ಯಾಲ್ಯೂ ಇದೆ ಅದನ್ನ ಇಟ್ಬಿಡುತ್ತೆ ಅಷ್ಟೇ. ಸೊ ಸೇಮ್ ವೇ ಮಲ್ಟಿಪ್ಲಿಕೇಶನ್. ಇದು ನಿಮಗೆ ಲೈಕ್ ಒಂದು ಗೊತ್ತಾಗ್ಬಿಟ್ರೆ ಎಲ್ಲದೂ ಮಾಡ್ಕೊಂಡು ಹೋಗ್ಬೋದು. ಇಟ್ಸ್ ಲೈಕ್ ವೆರಿ ಸಿಂಪಲ್. ನೋಡಿ ಎಷ್ಟು ಬರುತ್ತೆ? 10 ಇಂಟು 20 200 ಅಂತ ಬಂತು. ಸೊ ನೆಕ್ಸ್ಟ್ ಇದೇ ತರ ಡಿವಿಷನ್ ಹಾಕೋಬಹುದು ಇಲ್ಲಿ. ಓಕೆನಾ, ನೋಡಿ ಡಿವಿಷನ್ ಬಂತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮಾಡ್ಯುಲಸ್ ನೋಡೋಣ. ಮಾಡ್ಯುಲಸ್ ಅಂತ ಹೇಳಿದ್ರೆ ಯಾವ್ದು ಸಿಂಬಲ್ ಯೂಸ್ ಮಾಡ್ಬೇಕಂತ ಹೇಳಿದ್ದೆ? ಪರ್ಸೆಂಟೇಜ್ ಸಿಂಬಲ್. ನೋಡಿ 0. 10ರಿಂದ 20 ಹೋದ್ರೆ ಏನು ಲೈಕ್ ರಿಮೈಂಡರ್ ಏನು ಬರಲ್ಲ. ಸೊ ಇಟ್ಸ್ 0. ನೆಕ್ಸ್ಟ್ ಬಂದ್ಬಿಟ್ಟು ಫ್ಲೋರ್ ಡಿವೈಡ್ ಅಂಡ್ ಅಸೈನ್ ಅಂತ ಹೇಳ್ಬಿಟ್ಟು. ಸೊ ಬೇಸಿಕಲಿ ನಾವು ಸಿಂಗಲ್ ಕೊಟ್ಬಿಟ್ರೆ ನೋಡಿ ಡೆಸಿಮಲ್ ಬರುತ್ತೆ. ನೋಡಿ ಇದೇ ತರ ಫ್ಲೋಟ್ ವ್ಯಾಲ್ಯೂಸ್ ಬರುತ್ತೆ. ಅದೇ ನನಗೇನಾದ್ರು ಫ್ಲೋರ್ ಡಿವಿಷನ್ ಆಗ್ಬೇಕು ಅಂತ ಹೇಳಿದ್ರೆ ನೋಡಿ ಈಗ ಕೊಡ್ತೀನಿ. ನೋಡಿ ಸೊ ಸಿಂಗಲ್ ಬಂತು, 0 ಬರಲ್ಲ. ಆಫ್ಟರ್ ಡೆಸಿಮಲ್ ಪಾಯಿಂಟ್ ಏನಿಲ್ಲ, ಫ್ಲೋರ್ ಡಿವಿಷನ್ ಅಂತ ಬಂತು. ನೆಕ್ಸ್ಟ್ ಎಕ್ಸ್ಪೋನೆನ್ಷಿಯಲ್ ಕೊಡ್ಬೇಕು ನಾನು ಇವಾಗ. ಎಕ್ಸ್ಪೋನೆನ್ಷಿಯಲ್ ಏನಂತ ಹೇಳ್ಕೊಟ್ಟಿದ್ದೆ? ಪವರ್ ಹಾಕೋದಕ್ಕೆ ಡಬಲ್ ಸ್ಟಾರ್ ಹಾಕ್ಬಿಟ್ರೆ ಎಕ್ಸ್ಪೋನೆನ್ಷಿಯಲ್ ಆಯ್ತು. ಸೊ 20ಗೆ 10 ಇಷ್ಟು ಈ ದೊಡ್ಡ ವ್ಯಾಲ್ಯೂ ಬಂತು. ಸೊ ಇಟ್ಸ್ ಲೈಕ್ ವೆರಿ ಸಿಂಪಲ್. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನಾವು ಬಿಟ್ ವೈಸ್ ಆಪರೇಟರ್ ಅಂತ ಇದೆ. ಬಿಟ್ ವೈಸ್ ಅಲ್ಲೂ ಕೂಡ ಅಸೈನ್ಮೆಂಟ್ ಆಪರೇಟರ್ಸ್ ಬರುತ್ತೆ. ಲೈಕ್ ಫಸ್ಟ್ ನಿಮಗೆ ಇದನ್ನ ಬಿಟ್ ವೈಸ್ ಆಪರೇಟರ್ ಹೋಗೋದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಟೇಬಲ್ ಕಳ್ಸಿಕೊಡ್ತೀನಿ. ಸೊ ದಿಸ್ ಇಸ್ ಕಾಲ್ಡ್ ಬೈನರಿ ಟು ಡೆಸಿಮಲ್ ಅಂತ ಹೇಳ್ಬಿಟ್ಟು. ಸೊ ನಾವು ಕಂಪ್ಯೂಟರ್ ನಲ್ಲಿ ಬರಿಬೇಕಾದ್ರೆ 0ನ ಹೀಗೆ ಬರಿಬಹುದು. 4 0 ಲೈಕ್ ಬೇಸಿಕಲಿ 1 0 ಇಸ್ ಈಕ್ವಲ್ ಟು 0ನೇ. ಅದನ್ನೇ ಲೈಕ್ 1 ಬರಿಬೇಕಂತ ಹೇಳಿದ್ರೆ 1 ಅಂತ ಬರಿಬಹುದು. ಸೊ ಇದು ಬೇಸಿಕಲಿ ಹೇಗೆ ಗೊತ್ತಾ ನಿಮಗೆ? ಪೊಸಿಷನ್ ಬಂದ್ಬಿಟ್ಟು 2 ಇಸ್ ಈಕ್ವಲ್ ಟು 0, 2 ಪವರ್ ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಈ ಕಡೆ ಬರುತ್ತೆ 2 ಪವರ್ ಇಸ್ ಈಕ್ವಲ್ ಟು 1. ನೆಕ್ಸ್ಟ್ 2 ಪವರ್ ಇಸ್ ಈಕ್ವಲ್ ಟು 2. ನೆಕ್ಸ್ಟ್ ಬಂದ್ಬಿಟ್ಟು 2 ಪವರ್ ಇಸ್ ಈಕ್ವಲ್ ಟು 3. ಓಕೆನಾ? ಸೊ ಇದು ಅರ್ಥ ಮಾಡ್ಕೊಳ್ಳಿ. ಹೀಗೆ ಜಸ್ಟ್ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ, ಬಟ್ ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸೊ 2 ಪವರ್ ಬಂದ್ಬಿಟ್ಟು ಎಷ್ಟು ಆಯ್ತು ಹೇಳಿ? 2 2 4 4 2 8. ಸೊ 8. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು 2 2 4. ಸೊ ನೆಕ್ಸ್ಟ್ ಬಂದ್ಬಿಟ್ಟು 2 ಪವರ್ ಅಂತ ಹೇಳಿದ್ರೆ 2 ಬಂತು. ಸೊ 2 ಪವರ್ ಅಂತ ಹೇಳಿದ್ರೆ 1 ಅಂತ ಬಂತು. ಸೊ ದಿಸ್ ಇಸ್ ಲೈಕ್ ಬೇಸಿಕಲಿ ಇದಕ್ಕೆ ಈ 2 ಪವರ್ 0 ಇಂದ ಸ್ಟಾರ್ಟ್ ಮಾಡ್ತಾ ಹೋಗೋದು ಅಷ್ಟೇ. ಓಕೆ, ನೆಕ್ಸ್ಟ್ ಇವಾಗ ಇದು 4 ರೋ ಅಂತ ಅನ್ಕೊಳ್ಳಿ. ಓಕೆನಾ? ಸೊ ಇದೇ ಇಲ್ಲಿ ಬಂದಿರೋದು ನೋಡಿ. ಇವಾಗ ನನಗೆ ಇವಾಗ ಎಕ್ಸಾಂಪಲ್ ಬಂದ್ಬಿಟ್ಟು ಒಂದು 8 ಇದೆ, 8 ವ್ಯಾಲ್ಯೂ ಬೇಕು. 8 ವ್ಯಾಲ್ಯೂ ಏನಂತ ಬರಿಬಹುದು ಅಂತ ಹೇಳಿದ್ರೆ ಇದ್ರದ್ದು ಪೊಸಿಷನ್ ಏನು? ನನಗೆ ಇವಾಗ
ಇದ್ರ ಪೊಸಿಷನ್ ಬಂದ್ಬಿಟ್ಟು 1 ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ನನಗೆ 0, ಇದರಲ್ಲಿ ಏನೂ ಇಲ್ಲ, 0. ಇಲ್ಲಿಂದ ಈ ಕಡೆಯಿಂದ ಬರೋಣ, ಅವಾಗ ನಿಮಗೆ ಇನ್ನೂ ಅರ್ಥ ಆಗುತ್ತೆ. ಸೊ ಒಂದೇ ನನಗೆ ಬೇಕಾಗಿರೋದು ಎಷ್ಟು, ನನಗೆ ನಂಬರ್ ಅಲ್ಲಿ 8ದು ಬೈನರಿ ವ್ಯಾಲ್ಯೂ ಬೇಕು. ಓಕೆನಾ, ಬೈನರಿ ವ್ಯಾಲ್ಯೂ ಬೇಕು. ಸೊ ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ, 1 ಅಂತ ಹೇಳಿದ್ರೆ ನನಗೆ 8 ಬೇಕಲ್ವಾ, 1 ತಗೊಂಡು ಏನೂ ಇಲ್ಲ, ಸೊ ಅಲ್ಲಿ 0 ಹಾಕೊಂತೀನಿ. ನೆಕ್ಸ್ಟ್ ಬಂದ್ಬಿಟ್ಟು 2 ಅಲ್ಲಿ ಆಗುತ್ತಾ, 2 ಅಲ್ಲಿ ಆಗಲ್ಲ, 0 ಹಾಕೊಂತೀನಿ. ನೆಕ್ಸ್ಟ್ ಮುಂದೆ ಹೋಗ್ತೀನಿ, 4 ಅಲ್ಲಿ ಆಗುತ್ತೆ, 4 ಅಲ್ಲಿ 0 ಹಾಕೊಂತೀನಿ. ಸೊ 8ನಲ್ಲಿ 1 ಹಾಕೊಂತೀನಿ. ಸೊ ದಿಸ್ ಇಸ್ ದ ಬೈನರಿ ವ್ಯಾಲ್ಯೂ ಆಫ್ 8. ಓಕೆನಾ, ಇದು ಲೈಕ್ ವೆರಿ ಸಿಂಪಲ್. ನೋಡಿ, ದಿಸ್ ಇಸ್ ಬೈನರಿ. ಇಲ್ಲಿ ನೋಡಿ, ಇಲ್ಲಿ ಟೇಬಲ್ ಬರ್ತೀನಿ, 8 1000 ಅಂತಲ್ಲ, 1000 ಈಸ್ ಈಕ್ವಲ್ ಟು ಬೈನರಿ ವ್ಯಾಲ್ಯೂ ಆಫ್ 8. ಸೊ ಇಟ್ಸ್ ಲೈಕ್ ವೆರಿ ಸಿಂಪಲ್. ನೋಡಿ, 1 ಅಂತ ಹೇಳಿದ್ರೆ ಫಸ್ಟ್ ನಂಬರ್ 1. ಸೊ 2 ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಈ ಸೆಕೆಂಡ್ ಪೊಸಿಷನ್ ಇದೆಯಲ್ಲ, ಇದು 2. ಸೊ ಇಲ್ಲಿ ಇಲ್ಲಿ 1 ಹಾಕೊಂತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ನನಗೆ ನಂಬರ್ 3 ಬೇಕಲ್ಲ, 2 ಮತ್ತೆ 1 ಇದೆರಡನ್ನು ಸೇರಿಸಿದ್ರೆ 3 ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 3ನೇ ಪೊಸಿಷನ್ ಅಲ್ಲಿ 4 ಇದೆ. ಸೊ ನನಗೆ 4ನೇ ವ್ಯಾಲ್ಯೂ ಏನ್ ಮಾಡ್ತೀನಿ, ನಾನು 3ನೇ ಪೊಸಿಷನ್ ಅಲ್ಲಿ 1 ಅಂತ ಹಾಕೊಂತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 5ಕ್ಕೆ ಏನ್ ಮಾಡ್ತೀನಿ, 4 + 1 5 ಆಯ್ತು. 6 ಬಂದ್ಬಿಟ್ಟು 4 ಮತ್ತೆ 2 ಅಂದ್ರೆ ಸೆಕೆಂಡ್ ಮತ್ತೆ ಥರ್ಡ್ ಪೊಸಿಷನ್. ನೆಕ್ಸ್ಟ್ ಬಂದ್ಬಿಟ್ಟು 5ಕ್ಕೆ ಲೈಕ್ ಫಸ್ಟ್ ಪೊಸಿಷನ್ 1, ನೆಕ್ಸ್ಟ್ 3ನೇ ಪೊಸಿಷನ್ 4. ಸೊ 2 ಸೇರಿಸಿದ್ರೆ 5 ಆಯ್ತು. ನೆಕ್ಸ್ಟ್ 6 ಮಧ್ಯದ 2 ಲೈಕ್ 2 ಮತ್ತೆ 3, ಸಾರಿ ರಿಪೀಟ್ ಮಾಡ್ತಾ ಇದ್ದೀನಿ ಮತ್ತೆ. ನೆಕ್ಸ್ಟ್ 7ನೇ ಪೊಸಿಷನ್ ಬಂದ್ಬಿಟ್ಟು ನೋಡಿ, 1 2 ಮತ್ತೆ 4 + 2 6 6 + 1 7. ಸೊ 8ನೇದು ಬಂದ್ಬಿಟ್ಟು ಇವಾಗಲೇ ತೋರಿಸ್ಕೊಟ್ಟಿದ್ದೆ, ಲಾಸ್ಟ್ ಪೊಸಿಷನ್ 8. ಸೊ ಹಾಕೊಂತೀವಿ. ಸೊ 9ನೇದು ಬಂದ್ಬಿಟ್ಟು ಲಾಸ್ಟ್ ಪೊಸಿಷನ್ 8 ಪ್ಲಸ್ ಫಸ್ಟ್ನೇದು ಒಂದು 9. ನೆಕ್ಸ್ಟ್ 10ನೇದು ಬಂದ್ಬಿಟ್ಟು ಲಾಸ್ಟ್ ಪೊಸಿಷನ್ 8 ಪ್ಲಸ್ 10ನೇದು 2ನೇ ಪೊಸಿಷನ್ ಅಲ್ಲಿ 2 ಇದೆ. ಸೊ 8 + 1 10 ಅಂತ ಆಗುತ್ತೆ. ನೆಕ್ಸ್ಟ್ 11 ಬಂದ್ಬಿಟ್ಟು ಲಾಸ್ಟ್ ಪೊಸಿಷನ್ ಅಲ್ಲಿ 8 ಇದೆ, 8 ಪ್ಲಸ್ 2 10 ಪ್ಲಸ್ ಫಸ್ಟ್ ಪೊಸಿಷನ್ ಅಲ್ಲಿ 1. ಸೊ 11 ಅಂತ ಆಯ್ತು. 12 ಸೇಮ್ ಅದೇ ತರನೇ, ಲಾಸ್ಟ್ 8 + 4 12 ಅಂತ ಆಯ್ತು. ನೆಕ್ಸ್ಟ್ 13 ಬಂದ್ಬಿಟ್ಟು 8 4 ಫಸ್ಟ್ ಪೊಸಿಷನ್ 1. ಸೊ 13 ಟೋಟಲ್ ಪ್ಲಸ್ ಮಾಡಿದ್ರೆ. ನೆಕ್ಸ್ಟ್ ಇದು 14 ಬಂದ್ಬಿಟ್ಟು 8 4 2 ಟೋಟಲ್ 14. ನೆಕ್ಸ್ಟ್ 15 ಬಂದ್ಬಿಟ್ಟು ಅಷ್ಟು. ಸೊ ದಿಸ್ ಲೈಕ್ ಬೈನರಿ ಟು ಡೆಸಿಮಲ್ ಟೇಬಲ್ 0 to 50. ಸೊ ಇದನ್ನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಇದನ್ನ ಮಾಡ್ತೀವಿ. ಓಕೆನಾ, ಸೊ ಇಟ್ಸ್ ಲೈಕ್ ಓಕೆನಾ. ಸೊ ಇದರಲ್ಲಿ ಫಸ್ಟ್ ಇದು ಬಂದ್ಬಿಟ್ಟು ಇದು ಬಿಟ್ ವೈಸ್ ಮತ್ತೆ ಆಂಡ್ ಆಪರೇಟರ್. ಓಕೆನಾ, ಆಂಡ್ ಅಸೈನ್ ಇದು ಆಪರೇಟರ್ ಬಂದ್ಬಿಟ್ಟು. ಸೊ ಇದರಲ್ಲಿ ಆಂಡ್ ಅಂದ್ರೆ ಏನಂತ ಹೇಳಿದ್ರೆ, ಈ ಸಿಂಬಲ್ ಇದೆಲ್ಲ ಇದೆ ಆಂಡ್. ಸೊ ಇದ್ರದ್ದು ವ್ಯಾಲ್ಯೂ ಏನು ಅಂತ ಹೇಳಿದ್ರೆ ನೋಡಿ, ಲೈಕ್ ಇದಕ್ಕೂ ಒಂದು ಚಾರ್ಟ್ ಇದೆ. ಓಕೆನಾ, ಆಂಡ್ ಸಿಂಬಲ್ಗೆ ಒಂದು ಚಾರ್ಟ್ ಇದೆ. ಆಂಡ್ ಸಿಂಬಲ್ ಚಾರ್ಟ್ ಏನಂತ ತೋರಿಸ್ಕೊಡ್ತೀನಿ ಇವಾಗ. 1 ಲೈಕ್ 1 × 1 ಅಂತ ಆದ್ರೆ 1, 0 × 1 ಅಂತ ಆದ್ರೆ 0, 0 × 1 ಅಂತ ಆದ್ರೆ ಅದು ಕೂಡ 0ನೇ. 0 × 0 = 1, ಸಾರಿ 0. ಸೊ ಇದು ಆಂಡ್ ಆಪರೇಟರ್ದು ರೂಲ್ಸ್ ಇದು ಆಕ್ಚುಲಿ. ಅಂದ್ರೆ 1 ಇದ್ರೆ ಮಾತ್ರ 1 ಆಗುತ್ತೆ. ಟ್ರೂ × ಟ್ರೂ = ಟ್ರೂ. ಸೊ ಲಾಸ್ಟ್ ಕ್ಲಾಸ್ ಹೇಳ್ಕೊಟ್ಟಿದ್ದೆ, 1 ಅಂತ ಹೇಳಿದ್ರೆ ಟ್ರೂ, 0 ಅಂತ ಹೇಳಿದ್ರೆ ಫಾಲ್ಸ್. ಟ್ರೂ × ಟ್ರೂ ಟ್ರೂ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಫಾಲ್ಸ್ × ಟ್ರೂ ಫಾಲ್ಸ್. ಇದು ಇದಾಗುತ್ತೆ, ಲೈಕ್ ಇದು 0 ಇದು 1. ಓಕೆನಾ, ಸೊ ಟ್ರೂ × ಫಾಲ್ಸ್ ಫಾಲ್ಸ್, ಫಾಲ್ಸ್ × ಫಾಲ್ಸ್ ಫಾಲ್ಸ್. ಸೊ ಅದೇ ತರನೇ ನೆಕ್ಸ್ಟ್ ಬರೋದು ಆರ್ ಆಪರೇಟರ್ ಬರುತ್ತೆ. ಆರ್ ಆಪರೇಟರ್ಗೆ ಸಿಂಬಲ್ ಯಾವ್ದು ಅಂತ ಹೇಳಿದ್ರೆ ಇದು ಆಂಡ್ ಗೆ ಸಿಂಬಲ್ ಯಾವ್ದು ಅಂತ ಹೇಳಿದ್ರೆ ಇದು. ಓಕೆನಾ, ಸೊ ಇದ್ರದ್ದು ಚಾರ್ಟ್ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ ಸೇಮ್ ಇದೇ ಬರುತ್ತೆ. ಬಟ್ ಇದರಲ್ಲಿ ಯಾವ್ದಾದ್ರು ಒಂದು ಟ್ರೂ ಆಗಿದ್ರು ಕೂಡ ಅದನ್ನ ಟ್ರೂ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ 1 × 1 1. ಸೊ ಇದರಲ್ಲಿ ಯಾವ್ದಾದ್ರು ಒಂದು ಕರೆಕ್ಟ್ ಟ್ರೂ ಆಗಿದ್ರು ಅದು ಟ್ರೂ ಆಗುತ್ತೆ. ಸೊ 0 × 1 1. ನೆಕ್ಸ್ಟ್ ಬಂದ್ಬಿಟ್ಟು
1 ಇಂಟು 0 1 ಇದು 0 ಇಂಟು 0 0. ಸೊ ಇನ್ನೊಂದು ಬರುತ್ತೆ ನಾಟ್ ಅಂತ ಬರುತ್ತೆ. ಓಕೆನಾ? ಸೊ ಇದನ್ನ ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಇವಾಗ. ಸೊ ಇದಕ್ಕೆ ಈ ಸಿಂಬಲ್ ಕೊಡ್ತೀವಿ. ಇದ್ರಲ್ಲಿ ಹೆಂಗ್ ಅಂತ ಹೇಳಿದ್ರೆ 1 ಇದ್ರೆ ಅದನ್ನ 0 ಬರಿತೀವಿ, 0 ಇದ್ರೆ ಅದನ್ನ 1 ಬರಿತೀವಿ, ಜಸ್ಟ್ ರಿವರ್ಸ್. ಇದು 3 ಬಿಟ್ ವೈಸ್ ಆಪರೇಟರ್ಸ್. ಇದನ್ನ ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಈ ಚಾರ್ಟ್ ನ ಮತ್ತೆ ಮತ್ತೆ ನೋಡಿ, ಅರ್ಥ ಆಗಿಲ್ಲ ಅಂದ್ರೆ ಲೈಕ್ ಇದನ್ನ 1 ಅಂದ್ರೆ 1 ಇಸ್ ಈಕ್ವಲ್ ಟು ಟ್ರೂ. ಓಕೆನಾ? 0 ಇಸ್ ಈಕ್ವಲ್ ಟು ಫಾಲ್ಸ್. ಈ ಟೇಬಲ್ ನ ಜಸ್ಟ್ ನೀವೇ ಒಂದೆರಡು ಸಲ ಓದ್ ನೋಡಿ. ಜಸ್ಟ್ ಪಾಸ್ ಮಾಡ್ತೀನಿ, 2 ಸಲ ಓದ್ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇಟ್ಸ್ ಲೈಕ್ ವೆರಿ ಸಿಂಪಲ್. ಲೈಕ್ ಮಗ್ಗಿ ಕಲಿತೀವಲ್ಲ ಅದೇ ತರನೇ ಅರ್ಥ ಮಾಡ್ಕೊಂಡ್ರೆ ಸಾಕು. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾವು ಇವಾಗ ಈ ಆಪರೇಟರ್ಸ್ ನ ಹೇಗೆ ಯೂಸ್ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಓಕೆನಾ? ಸೊ ಇವಾಗ ಏನಂತ ಹೇಳಿದ್ರೆ ಫಸ್ಟ್ ಬಂದ್ಬಿಟ್ಟು ಜಸ್ಟ್ ಕಮೆಂಟ್ ಮಾಡ್ತೀನಿ. ಫಸ್ಟ್ ಬಂದ್ಬಿಟ್ಟು ಬಿಟ್ ವೈಸ್ ಅಂಡ್ ಅಸೈನ್ ಆಪರೇಟರ್. ಸೊ ಇದರಲ್ಲಿ ನಾವು ಅಂಡ್ ಸಿಂಬಲ್ ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಹೆಂಗ್ ಅಂತ ಹೇಳಿದ್ರೆ ಇವಾಗ ಎಕ್ಸ್ ಇಸ್ ಈಕ್ವಲ್ ಟು ಒಂದು 10 ಅಂತ ಅನ್ಕೊಳ್ಳಿ. ಓಕೆನಾ? ಎಕ್ಸ್ ಅಂಡ್ ಈಕ್ವಲ್ ಟು 3 ಅಂತ ಇದೆ. ಸೊ 10 ಬೇಡ. ಓಕೆ, ಇವಾಗ ನಾವೇನ್ ಮಾಡ್ತೀನಿ, ಎಕ್ಸ್ಗೆ ಎಕ್ಸ್ದು ಬೈನರಿ ಟೇಬಲ್ ಅಲ್ಲಿ ಹೋಗಿ ನೋಡ್ಬೇಕು. ಬೈನರಿ ಟೇಬಲ್ ಎಕ್ಸ್ ವ್ಯಾಲ್ಯೂ ಎಷ್ಟು ಅಂತ ಹೇಳ್ಬಿಡಿ. ಇಲ್ಲಿ ನೋಡಿ ಎಕ್ಸ್ ವ್ಯಾಲ್ಯೂ ಎಷ್ಟು 1010 ಬೈನರಿ ಟೇಬಲ್ ಅಲ್ಲಿ. ಸೊ ಇದನ್ನ ತಗೋಬರ್ತೀನಿ, ಇಲ್ಲ ಹಾಕ್ತೀನಿ. ಸೊ ನೆಕ್ಸ್ಟ್ ಎರಡರದ್ದು ಬೇಕು. ಎರಡರದ್ದು ಎಷ್ಟಿದೆ ಅಂತ ನೋಡ್ಬೇಕು. ಎರಡು ಎಷ್ಟಿದೆ 10010. ಓಕೆನಾ? ಇದು ಬಂದ್ಬಿಟ್ಟು ಇದಾಗಿದೆ. ನೆಕ್ಸ್ಟ್ ಏನ್ ಮಾಡೋಣ, ಇದನ್ನ ಆಂಡ್ ಆಪರೇಟರ್ದು ಈ ಟೇಬಲ್ ಹೇಳ್ಕೊಟ್ಟಿದ್ನಲ್ಲ, ಇಲ್ಲ ಸಾರಿ ಇಲ್ಲಿದೆ ನೋಡಿ, ಆಂಡ್ ಆಪರೇಟರ್ದು 1 ಇಂಟು 1 0 ಇಂಟು 0 ಬಂದ್ರೆ ಈ ಕಡೆಯಿಂದನೇ ಹೋಗೋಣ. ಲೈಕ್ ಬಿಕಾಸ್ ಆಫ್ ನೋ ಪ್ರಾಬ್ಲಮ್. ಲೈಕ್ 0 ಇಂಟು 0 0 ಅಂಡ್ ಸಿಂಬಲ್ ನ ಯೂಸ್ ಮಾಡ್ತಾ ಇದೀವಿ ನಾವಿಲ್ಲಿ. ಸೊ ಅದನ್ನ ನೀವು ಜಸ್ಟ್ ಆಪರೇಟರ್ಸ್ ನ ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇಲ್ಲಿ ನಾವು ಆಂಡ್ ಆಪರೇಟರ್ ನ ಯೂಸ್ ಮಾಡ್ತಾ ಇರೋದು. ಆಂಡ್ ಆಪರೇಟರ್ದು ರೂಲ್ಸ್ ಏನು ಅಂತ ಹೇಳಿದ್ರೆ ಎರಡು ಸರಿಯಾಗಿದ್ರೆ, ಎರಡು ಟ್ರೂ ಆಗಿದ್ರೆ ಮಾತ್ರ ಅದು ಟ್ರೂ ಆಗುತ್ತೆ. ಸೊ ಇಲ್ಲಿ ಫಸ್ಟ್ 0 ಹೀಗೆ ಕೆಳಗಡೆ ನೋಡ್ತಾ ಇರೋದು ನಾವು. 0 ಇಂಟು 0 0 ಅಂಡ್ 1 ಇಂಟು 1 1 ಅಂಡ್ 0 ಇಂಟು 0 0 ಅಂಡ್ 1 ಇಂಟು 0 0. ಸೊ ಇವಾಗ ಬಂದ್ಬಿಟ್ಟು ಇದು ನಮ್ದು ಫೈನಲ್ ವ್ಯಾಲ್ಯೂ ಸಿಕ್ಕಿರೋದು. ಇದು ಈ ಆಪರೇಷನ್ ಮುಗಿದ ಮೇಲೆ ನಮಗೆ ಸಿಕ್ಕಿರೋ ವ್ಯಾಲ್ಯೂ ಇದು. ಸೊ ಇದು ಬಂದ್ರೆ ನೋಡಿ ಇದು ಫಸ್ಟ್ ಪೊಸಿಷನ್ 0. ಫಸ್ಟ್ ಪೊಸಿಷನ್ 0 ಅಂದ್ರೆ ಏನೂ ಇಲ್ಲ. ನೆಕ್ಸ್ಟ್ ಪೊಸಿಷನ್ 1 ಇದು ಬಂದಿದೆ, ಏನಾಗಿದೆ 2. ಇದರ ವ್ಯಾಲ್ಯೂ ಬಂದ್ಬಿಟ್ಟು 2. ನೆಕ್ಸ್ಟ್ ಬಂದ್ಬಿಟ್ಟು ಇದು 4 ಇಲ್ಲ 8 ಇಲ್ಲ. ಸೊ ಇದ್ರ ಬಂದ್ಬಿಟ್ಟು ನಮಗೆ ರಿಸಲ್ಟ್ ಏನ್ ಬರುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಬರುತ್ತೆ. ಓಕೆನಾ? ನಾವು ಜಸ್ಟ್ ಇದನ್ನ ಟ್ರೈ ಮಾಡೋಣ, ಏನ್ ವ್ಯಾಲ್ಯೂ ಬರುತ್ತೆ ಅಂತ ನೋಡೋಣ. ಓಕೆನಾ? ಇದು ರನ್ ಆದ್ಮೇಲೆ ಏನ್ ಪ್ರಿಂಟ್ ಆಗುತ್ತೆ ನೋಡೋಣ. ಎಲ್ಲ ಪಾಸ್ ಮಾಡಿ ಕಮೆಂಟ್ ಮಾಡಿದೀವಲ್ಲ, ನೋಡಿ ಏನಂತ ಬಂತು, 2 ಅಂತ ಬಂತು. ಕರೆಕ್ಟ್ ತಾನೆ? ಅಷ್ಟೇ. ಇಟ್ಸ್ ಲೈಕ್ ವೆರಿ ಸಿಂಪಲ್. ಈ ಟೇಬಲ್ ನಿಮ್ಗೆ ಅರ್ಥ ಆಗ್ಬಿಟ್ರೆ ನಿಮಗೆಲ್ಲ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದೇ ತರನೇ ಆರ್ ಆಪರೇಟರ್ ಇದೆ. ಆರ್ ಆಪರೇಟರ್ ಏನು, ಸೇಮ್ ಸಿಂಬಲ್, ಬಟ್ ಏನು ನಮಗೆ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಯಾವ್ದಾದ್ರು ಒಂದು ಸರಿ ಆಗಿದ್ದು ಅದು ಸರಿ ಆಗಿದೆ. ಸೊ 1 ಇಂಟು 0 1, 0 ಇಂಟು 0 ಏನೂ ಇಲ್ಲ, ಸೊ 0. ನೆಕ್ಸ್ಟ್ ಬಂದ್ಬಿಟ್ಟು 1 ಇಂಟು 1 1, ನೆಕ್ಸ್ಟ್ ಬಂದ್ಬಿಟ್ಟು 0. ಸೊ ಇವಾಗ ಇದ್ರದ್ದು ವ್ಯಾಲ್ಯೂ ಏನಾಗುತ್ತೆ ನೋಡಿ. ಸೊ 2 ಪ್ಲಸ್ ಲಾಸ್ಟ್ 1 ಇದೆ, ಸೊ ದಟ್ ಇಸ್ 8. ಟೋಟಲ್ 10 ಅಂತ ಬರುತ್ತೆ. ನೋಡಿ ಇವಾಗ ಏನಂತ ಬರುತ್ತೆ ನನ್ನ ವ್ಯಾಲ್ಯೂ. ಸೊ ನೋಡಿ 10 ಅಂತ ಬಂತು. ಸೊ ದಟ್ಸ್ ವೆರಿ ಈಸಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ನಾಟ್ ಆಪರೇಟರ್. ಸೊ ಬರೀತೀನಿ ನೋಡಿ, ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ಬಿಟ್ ವೈಸ್ ಆರ್ ಆಪರೇಟರ್ ಆರ್ ಅಸೈನ್. ಇದು ಬಂದ್ಬಿಟ್ಟು ಬಿಟ್ ವೈಸ್ XOR ಅಂಡ್ ಅಸೈನ್. ಇದ್ರದ್ದು ಬಿಟ್ ವೈಸ್ ಅಲ್ಲಿ ಹೆಂಗ್ ಅಂತ ಹೇಳಿದ್ರೆ, ಬಿಟ್ ವೈಸ್ ಅಲ್ಲಿ ಒಂದು ಚಾರ್ಟ್ ಇದೆ. ನಾಟ್ ಅಂತ ಹೇಳ್ಕೊಟ್ಟಿದ್ದಲ್ಲ, ಇನ್ನೊಂದು ಹೇಳ್ಕೊಡ್ತೀನಿ, XOR ಅಂತ ಹೇಳ್ಕೊಡ್ತೀನಿ. XOR ಅಂತ ಹೇಳಿದ್ರೆ ಯಾವ್ದಾದ್ರು ಎರಡು ಡಿಫ್ರೆಂಟ್ ಇದ್ರೆ ಮಾತ್ರ. ಇವಾಗ 1 1 ಇದ್ರೆ 1 ಇಂಟು 1 ಅಂತ ಹೇಳಿದ್ರೆ ಈಕ್ವಲ್ ಟು 0. ಬಟ್ 1 ಇಂಟು 1 ಅಂತಿದ್ರೆ ದಟ್ ಈಸ್ 1. ಬಟ್ ಸಾರಿ 1 ಇಂಟು 0 ಅಂತಿದ್ರೆ ಅದು 1. 0 ಇಂಟು 1 ಅಂತಿದ್ರೆ ದಟ್ ಈಸ್ ಆಲ್ಸೋ 1. ಬಟ್ 0 ಇಂಟು 0 ಅಂತಿದ್ರೆ ದಟ್ ಈಸ್ 0. ಸೊ ದಿಸ್ ಈಸ್ XOR.
XOR ಅಂತ ಹೇಳಿದ್ರೆ ಯಾವ್ದಾದ್ರು ಡಿಫ್ರೆಂಟ್ ಇದ್ರೆ ಮಾತ್ರ ಟ್ರೂ ಆಗುತ್ತೆ. ಸೊ ಅದನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಇವಾಗ XOR ಹೇಗಿದೆ ಅಂತ ಮಾಡಿ ನೋಡೋಣ. ಓಕೆನಾ? ಸೊ ನೋಡಿ, ಸೇಮ್ ಅದೇನು ತಗೋತೀನಿ. ಸೊ XOR ಅಲ್ಲಿ ಏನಿದೆ, ಇವಾಗ 0 ಇಂಟು 0 ಬಂದಿದೆ, ಇಲ್ಲಿಂದ ಹೋಗೋಣ. 1 ಇಂಟು 0 ಬಂದಿದೆ, ಸೊ 1 ಬಂತು. ನೆಕ್ಸ್ಟ್ ಬಂದ್ಬಿಟ್ಟು 0 ಇಂಟು 0 0, XOR ಅಲ್ಲಿ 0 ಅದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು 1 ಇಂಟು 1 ಇದೆ, 2 ಇಂಟು 2 ಇದೆ, ಅದು XOR ಅಲ್ಲಿ 0. ನೆಕ್ಸ್ಟ್ 0 ಇಂಟು 0 ಇದೆ, ಸೊ ದಟ್ ಇಸ್ ಆಲ್ಸೋ 0. ಸೊ ದಿಸ್ ವ್ಯಾಲ್ಯೂ ವಿಲ್ ಬಿ 8, ಯಾಕಂದ್ರೆ ಲಾಸ್ಟ್ ಅಲ್ಲಿ ಒಂದಿದೆ, ಸೊ ದಟ್ಸ್ ವಿಲ್ ಬಿ 8. ಸೊ ದಟ್ಸ್ ಇಟ್. ಸೊ ಓಕೆ, ಸೊ ಇದು ಬಂದ್ಬಿಟ್ಟು ನಮ್ದು ಬಿಟ್ ವೈಸ್ ಅಸೈನ್ಮೆಂಟ್ ಆಪರೇಟರ್ಸ್ ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ಅದಕ್ಕೋಸ್ಕರ ಬರೀತೀನಿ. ಸೊ ಬಿಟ್ ವೈಸ್ ಅಸೈನ್ಮೆಂಟ್ ಆಪರೇಟರ್ಸ್. ಓಕೆನಾ? ಇದು ಬಂದ್ಬಿಟ್ಟು ಜಸ್ಟ್ ಅರಿಥಮೆಟಿಕ್ ಅಸೈನ್ಮೆಂಟ್ ಆಪರೇಟರ್. ಓಕೆನಾ? ಇವಾಗ ಇದು ಬಂದ್ಬಿಟ್ಟು ಲಾಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಶಿಫ್ಟ್. ಇದು ನೋಡಿ, ಇದು ಶಿಫ್ಟ್ ಅಸೈನ್ಮೆಂಟ್ ಆಪರೇಟರ್ ಅಂತ ಹೇಳ್ಬಿಟ್ಟು, ಶಿಫ್ಟ್ ಅಸೈನ್ಮೆಂಟ್ ಆಪರೇಟರ್. ಸೊ ಇದು ಕೂಡ ನಮ್ದು ಇದರಲ್ಲೇ ಯೂಸ್ ಆಗುತ್ತೆ. ಇಟ್ಸ್ ಲೈಕ್ ವೆರಿ ಸಿಂಪಲ್. ನೀವು ಇದನ್ನ ಅರ್ಥ ಆಗ್ಬಿಟ್ರೆ ನಮಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಓಕೆನಾ? ಇದು ತಗೊಳ್ಳೋಣ ಜಸ್ಟ್ ಎಕ್ಸಾಂಪಲ್ಗೆ. ಇದನ್ನೆಲ್ಲ ನಾನು ಜಸ್ಟ್ ಕೆಳಗಡೆ ಕಳಿಸ್ತೀನಿ. ಇದರಲ್ಲಿ ಫಸ್ಟ್ ಒಂದು ತಗೊಳ್ಳೋಣ. ಫಸ್ಟ್ ಬಂದ್ಬಿಟ್ಟು ರೈಟ್, ಇದು ಬಂದ್ಬಿಟ್ಟು ರೈಟ್ ಶಿಫ್ಟ್ ಅಂಡ್ ಅಸೈನ್ ಅಂತ ಹೇಳ್ಬಿಟ್ಟು. ಏನಿಲ್ಲ, ಇದು ಇದೆಲ್ಲ ನೋಡ್ಬಿಟ್ಟು ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇವಾಗ ಫುಲ್ ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಲೆಫ್ಟ್ ಶಿಫ್ಟ್ ಅಂಡ್ ಅಸೈನ್. ಸೊ ಇಲ್ಲಿ ಕೂಡ ಅಸೈನ್, ಸಾರಿ ಅಸೈನ್. ಸೊ ಇವಾಗ ನೋಡಿ, ನನ್ನ ಹತ್ರ ಎಕ್ಸ್ ಲೆಫ್ಟ್ ಅಸೈನ್ ರೈಟ್ ಅಸೈನ್ ಈಕ್ವಲ್ ಟು 3 ಅಂತ ಇದೆ. ಇದು ಅರ್ಥ ಏನು ಅಂತ ಹೇಳಿದ್ರೆ, ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ನ 3 ಸಲ ಮುಂದೆ ಕಳಿಸ್ಬಿಟ್ಟು ಅದ್ರ ವ್ಯಾಲ್ಯೂನ ರಿಟರ್ನ್ ಎಕ್ಸ್ಗೆ ಅಸೈನ್ ಮಾಡು ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾನು ಎಕ್ಸ್ ಕರೆಂಟ್ ವ್ಯಾಲ್ಯೂ ಎಕ್ಸ್ ಇಸ್ ಈಕ್ವಲ್ ಟು 12 ಅಂತ ತಗೊಂತೀನಿ. ಸೊ ಎಕ್ಸ್ದು ಬೈನರಿ ವ್ಯಾಲ್ಯೂ ಏನು? ಎಕ್ಸ್ ಬೈನರಿ ವ್ಯಾಲ್ಯೂ ಏನಂತ ಇಲ್ಲಿ ಕೆಳಗಡೆ ಹೋಗಿ ನೋಡ್ಕೊಂಡು ಬರೋಣ ಚಾರ್ಟ್ ಅಲ್ಲಿ. ಓಕೆನಾ? ಸೊ ಇಸ್ ದ ಎಕ್ಸ್ ಬೈನರಿ ವ್ಯಾಲ್ಯೂ. ನಿಮ್ಗೆ ಅರ್ಥ ಆಗಲಿ ಅಂತ ನಾನು ರಿಟರ್ನ್ ಟೇಬಲ್ ಬರ್ತಾ ಇದ್ದೀನಿ. ಇದನ್ನು ನೀವು ಬರ್ದಿ ಒಂದ್ಸಲ ನೀವೇ ಪ್ರಾಕ್ಟೀಸ್ ಮಾಡಿ ಟೇಬಲ್. ಸೊ ಇಟ್ ವಿಲ್ ಬಿ ವೆರಿ ಲೈಕ್ ಮಚ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಯು ವಿಲ್ ಸಾಲ್ವ್ ಆಲ್ ಯುವರ್ ಕನ್ಫ್ಯೂಷನ್ ಎವ್ರಿಥಿಂಗ್. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ನೋಡಿ, ಇದು ಬಂದ್ಬಿಟ್ಟು 12ರದ್ದು ಬೈನರಿ ವ್ಯಾಲ್ಯೂ. ಸೊ ಇದನ್ನ ನನಗೇನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಈ ಸಿಂಬಲ್ ಏನ್ ಹೇಳಿ, ಮುಂದೆ ಹೋಗು ಅಂತ ಹೇಳ್ಬಿಟ್ಟು. ಸೊ ನಾನೇನ್ ಮಾಡ್ತೀನಿ, ಎಕ್ಸ್ ಇದೆಯಲ್ಲ, ಎಕ್ಸ್ದು ಇಲ್ಲಿಂದ ಈ ಸೈಡ್ ಇಂದ ಅಂದ್ರೆ ಲೆಫ್ಟ್ ಸೈಡ್ ಇಂದ 3 ಸಲ ಮುಂದೆ ಹಾಕ್ತೀನಿ ಒಂದನ್ನ. ಸೊ ಮುಂದೆ ಹಾಕ್ಸಿದ್ರೆ ಏನಾಗುತ್ತೆ ನೋಡಿ, 3 ಸಲ ಮುಂದೆ ಹಾಕ್ತೀನಿ. 0 0 0 1 ಅಂತ ಆಯ್ತು. ಸೊ ಇದನ್ನ ನಾನು 3 ಸಲ ಮುಂದೆ ಹಾಕಿದ್ದೀನಿ. ಇದೇನಾದ್ರು 2 ಆಗಿದ್ರೆ 2 ಸಲ ಮುಂದೆ ಆಗ್ತಾ ಇದ್ದೆ. ಸೊ ಇವಾಗ ಏನಾಗುತ್ತೆ ಹೇಳಿ, 0 0 ಈ ಒಂದೊಂದನ್ನ ಮುಂದೆ ಕಳಿಸಿದ್ರೆ ಮುಂದೆ ಬಂದ್ಬಿಡ್ತು. ಏನಿಲ್ಲ, ಮುಂದೆ ಕಳಿಸ್ಬಿಟ್ಟು ಹಿಂದೆ ಇರೋ ಕಡೆ 0 ಹಾಕಿದ್ರೆ ಆಯ್ತು. ಸೊ ಇವಾಗ ಇದ್ರ ವ್ಯಾಲ್ಯೂ ಏನಾಯ್ತು, ಇವಾಗ 0 0 0 1 ಅಂತ ಇದೆ. ಇದು ಯಾವ್ದು ಬೈನರಿ ಟೇಬಲ್ ಅಲ್ಲಿ ಮ್ಯಾಚ್ ಆಗುತ್ತೆ ನಮಗೆ ನೋಡಿ, 3ಗೆ ಮ್ಯಾಚ್ ಆಗುತ್ತೆ ಅಲ್ವಾ. ಸೊ ಇವಾಗ ಇದು ರನ್ ಮಾಡ್ತೀನಿ, ಏನ್ ವ್ಯಾಲ್ಯೂ ಬರುತ್ತೆ ನೋಡೋಣ. ಜಸ್ಟ್ ಕ್ಲಿಯರ್ ಮಾಡ್ಬಿಡ್ತೀನಿ. ಸೊ ನಾವು ಐ ವಿಲ್ ಪ್ರಿಂಟ್ ಎಕ್ಸ್. ನೋಡಿ ಏನಂತ ಬಂತು, 3. ಸೊ ದ ಸೇಮ್ ವೇ ರಿಟರ್ನ್ ಮಾಡೋಣ. ಹೀಗೆ ಹಾಕಿದ್ರೆ ಏನಾಗುತ್ತೆ ನೋಡೋಣ. ಸೊ ಲೈಕ್
ನೋಡಿ ಹೀಗಿದೆ. ನಾನು ಏನ್ ಮಾಡ್ತೀನಿ, ಈ ಕಡೆಯಿಂದ ಕಳಿಸ್ತೀನಿ 2 ಸಿಂಬಲ್, ಇನ್ನು ಮುಂದೆ ಕಳಿಸ್ತೀನಿ. ಜಸ್ಟ್ ರನ್ ಮಾಡಿದ ತಕ್ಷಣ ನಿಮಗೆ ಕ್ಲೀನ್ ಆಗುತ್ತೆ. 48 ಬರುತ್ತೆ. ಏನಕ್ಕೆ 48 ಬಂದು ಅಂತ ನೋಡೋಣ ಇವಾಗ. ಸೊ ಎಕ್ಸ್ ನ ಈ ಕಡೆಯಿಂದ ಇನ್ನು 2 ಸಲ ಮುಂದೆ ಹಾಕ್ತೀನಿ. ಸೊ ಏನಾಗುತ್ತೆ 1 1 0 0 0 0. ಇವಾಗ ಏನಾಯ್ತು ನೋಡಿ, ಈ ಇದರಲ್ಲಿಲ್ಲ ವ್ಯಾಲ್ಯೂ, ಇದರಲ್ಲಿಲ್ಲ. ಸೊ ಇದ್ರದ್ದು ಬಿಗ್ಗೆಸ್ಟ್ ವ್ಯಾಲ್ಯೂ ಬರುತ್ತೆ. ಸೊ ಇಲ್ಲಿ ತನಕ ಹೋದ್ರೆ ಟೋಟಲ್ ಮಾಡ್ಕೊಂಡು ಹೋದ್ರೆ ಬೈನರಿ ವ್ಯಾಲ್ಯೂ ಅಲ್ಲಿ ಇದು 48 ಬರುತ್ತೆ. ಓಕೆನಾ. ಸೊ ಇದು ಅದಕ್ಕೆ ಇದು ಬಂದ್ಬಿಟ್ಟು 48 ಅಂತ ಬಂದಿದೆ. ಇಲ್ಲ ಸಣ್ಣ ವ್ಯಾಲ್ಯೂ ತಗೊಂಡು ನೋಡೋಣ, ಲೈಕ್ ಇದು 2 ಅಂತ ತಗೊಂಡು ನೋಡೋಣ. ಸೊ 2ದು ಬೈನರಿ ವ್ಯಾಲ್ಯೂ ಬಂದ್ಬಿಟ್ಟು 0 0 1 0. ದಿಸ್ ಇಸ್ ದ ಬೈನರಿ ವ್ಯಾಲ್ಯೂ ಆಫ್ 2. ಸೊ ನಾನು ಇದನ್ನ ಎರಡು ಸಲ ಮುಂದೆ ಹಾಕ್ತೀನಿ. ಸೊ ಏನಾಗುತ್ತೆ 0 0 ಫಸ್ಟ್ ಎರಡು ಏನು ಹಾಕೋಬೇಕು, ಅದನ್ನ ಹಿಂದೆ ಹಾಕ್ಬಿಟ್ಟಿನಿ ಆಲ್ರೆಡಿ. ನೆಕ್ಸ್ಟ್ ಇವಾಗ ಹಾಕೊಂತೀನಿ 0 ಮತ್ತೆ 1. ಸೊ ಇದ್ರದ್ದು ಬೈನರಿ ವ್ಯಾಲ್ಯೂ ಏನ್ ಬಂತು ಇವಾಗ 8. ನೋಡಿ ಇವಾಗ ಏನಂತ ಬರುತ್ತೆ ವ್ಯಾಲ್ಯೂ 8. ಓಕೆನಾ, ಕ್ಲಿಯರ್ ಮಾಡ್ಬಿಟ್ಟು ತೋರಿಸ್ತೀನಿ. ಸೊ ಏನಂತ ಬಂತು 8. ಸೊ ಏನಿಲ್ಲ, ಹಿಂದೆ ಮುಂದೆ ಹಾಕಿದ್ರೆ ಆಯ್ತು. ಎಷ್ಟು ನಂಬರ್ ಇರುತ್ತೋ ಅಷ್ಟು 0. ಲೈಕ್ ಫಾರ್ವರ್ಡ್ ಇದ್ರೆ ಫಾರ್ವರ್ಡ್, ಬ್ಯಾಕ್ ಅಲ್ಲಿ ಹಾಕಿದ್ರೆ ಲೆಫ್ಟ್ ಸೈಡ್ ಅಲ್ಲಿ ಹಾಕಿದ್ರೆ ಆಯ್ತು, ಲೈಕ್ ಆಪೋಸಿಟ್ ಅಲ್ಲಿ ಇದ್ರೆ ರೈಟ್ ಸೈಡ್ ಅಲ್ಲಿ ಹಾಕಿದ್ರೆ ಆಯ್ತು. ಸೊ ಅಷ್ಟು ಸಿಂಬಲ್ ಮೂವ್ ಆಗುತ್ತೆ. ಸೊ ಈ ಸೆಷನ್ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇನ್ನೊಂದ್ಸಲ ನಾವು ಸಮರಿ ಆಗಿ ಕಲ್ತಿದ್ದೀವಿ ಅಂತ ನೋಡೋಣ. ಫಸ್ಟ್ ಬಂದ್ಬಿಟ್ಟು ಅರ್ಥಮೆಟಿಕ್ ಆಪರೇಟರ್ಸ್ ಕಲ್ತಿದ್ದೀವಿ. ಅರ್ಥಮೆಟಿಕ್ ಆಪರೇಟರ್ಸ್ ಅಂದ್ರೆ ಅಸೈನ್ಮೆಂಟ್, ಈ ಈಕ್ವಲ್ ಸಿಂಬಲ್ ಇದೆಲ್ಲ ಇದು ಇಟ್ಕೊಂಡೆ ಇದಿಷ್ಟು ಮಾಡಿರೋದು. ಸೊ ಇಟ್ಸ್ ಲೈಕ್ ವೆರಿ ಇಂಪಾರ್ಟೆಂಟ್. ಅಸೈನ್ಮೆಂಟ್ ಆಪರೇಟರ್ ಪ್ಲಸ್ ಮಾಡಿಬಿಟ್ಟು ಅದನ್ನ ವ್ಯಾಲ್ಯೂಗೆ ಅಸೈನ್ ಮಾಡ್ತೀವಿ. ದಟ್ ಇಸ್ ಕಾಲ್ಡ್ add and assign. So it's like subtract and assign. Second one like multiplication, division, modulus, floor division, exponential. So ಇದು ಬಂದ್ಬಿಟ್ಟು ಅರ್ಥಮೆಟಿಕ್ ಅಸೈನ್ಮೆಂಟ್ ಆಪರೇಟರ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಬಿಟ್ವೈಸ್ ಅಸೈನ್ಮೆಂಟ್ ಆಪರೇಟರ್ಸ್. ಬಿಟ್ವೈಸ್ ಅಸೈನ್ಮೆಂಟ್ ಆಪರೇಟರ್ ಕಲಿಯೋದಕ್ಕಿಂತ ಮುಂಚೆ ಫಸ್ಟ್ ಏನ್ ಕಲ್ತ್ಕೋಬೇಕು, ಇಲ್ಲಿಗೆ ಹೋಗ್ಬಿಟ್ಟು ಈ ಟೇಬಲ್ ಕಲ್ತ್ಕೋಬೇಕು. ಓಕೆನಾ. ಈ ಟೇಬಲ್ ಅಂದ್ರೆ 0 ಅಂದ್ರೆ ಏನು ಇಲ್ಲ, 1 ಅಂತ ಹೇಳಿದ್ರೆ ಫಸ್ಟ್ ಪೊಸಿಷನ್ 1, 2 ಅಂತ ಹೇಳಿದ್ರೆ ಸೆಕೆಂಡ್ ಪೊಸಿಷನ್ 1, 3 ಅಂತ ಹೇಳಿದ್ರೆ 1 ಮತ್ತೆ 2, 4 ಅಂತ ಹೇಳಿದ್ರೆ 3ನೇ ಪೊಸಿಷನ್ 1. ಸೊ ಈ ಟೇಬಲ್ ನೀವು ಗೂಗಲ್ ಮಾಡಿದ್ರೆ ಹೋಗುತ್ತೆ, ಕಲ್ತ್ಕೋಬಹುದು. ಸೊ ಇವಾಗ ಜಸ್ಟ್ ನೀವೆಲ್ಲರೂ ಹೋಗ್ಬಿಟ್ಟು ಲೈಕ್ ನೋಡಿ ಅಸೈನ್ಮೆಂಟ್ ಲೈಕ್ ಬೈನರಿ ಟು ಇಂಟಿಜರ್ ಟು ಬೈನರಿ ಟೇಬಲ್. ನೋಡಿ ಇಲ್ಲಿ ಬಂತು, ಇಲ್ಲಿ ನೋಡಿ ಈ ತರ ಟೇಬಲ್, ಬೈನರಿ ಟೇಬಲ್. ಇದೆಲ್ಲ ನೀವು ಜಸ್ಟ್ ಸೇಮ್ ಟೇಬಲ್ ಇಲ್ಲಿ ಇರುತ್ತೆ. ನೀವು ಇದೆಲ್ಲ ಕಲ್ತ್ಕೊಂಡು ಇಲ್ಲಿ ಜಸ್ಟ್ ನೋಡ್ಕೊಂಡು ಮಾಡಿದ್ರೆ ಈ ತರ ತುಂಬಾ ಟೇಬಲ್ಸ್ ಬರುತ್ತೆ. ನಿಮಗೇನ ಕನ್ಫ್ಯೂಷನ್ ಇದ್ರೆ ಇದೆ ಎ ಹತ್ರ ಹೋಗಿ ಕೇಳ್ಕೊಳ್ಳಿ. ಇಟ್ಸ್ ಲೈಕ್ ನೋಡಿ 2 power 0, 2 power 1 ಇದೆ. ಇಟ್ಸ್ ಲೈಕ್ ಬೇಸಿಕಲಿ ವಾಟ್ ವಿ ರೋಟ್ ದೇರ್, ಇಟ್ಸ್ ಎಕ್ಸಾಕ್ಟ್ಲಿ ಸೇಮ್ ದ ಥಿಂಗ್. ಓಕೆ, 1 ಬಂದ್ಬಿಟ್ಟು 0 0, 1 ಬಂದ್ಬಿಟ್ಟು ಫಸ್ಟ್ ಪೊಸಿಷನ್ ಅಲ್ಲಿ, ಸೆಕೆಂಡ್ ಬಂದ್ಬಿಟ್ಟು ಸೆಕೆಂಡ್ ಪೊಸಿಷನ್ ಅಲ್ಲಿ. ಸೊ 7 8 9 10 15 ತನಕ ತೋರಿಸಿದೆ. ಸೊ ಇಟ್ಸ್ ಲೈಕ್ ಬೇಸಿಕಲಿ ವಾಟ್ ವಿ ರೋಟ್ ಹಿಯರ್ ಎಕ್ಸಾಕ್ಟ್ಲಿ ಇನ್ ದ ಕೋಡ್. ಸೊ ಇದು ಕಲ್ತ್ಕೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಂಡ್ ಟೇಬಲ್ ಇದೆ. ಆ್ಯಂಡ್ ಟೇಬಲ್ ಏನಂತ ಕಲ್ತ್ಕೋಬೇಕು. ಆರ್ ಟೇಬಲ್ ಇದೆ, ಆರ್ ಟೇಬಲ್ ಏನಂತ ಕಲ್ತ್ಕೋಬೇಕು. ನಾಟ್ ಟೇಬಲ್ ಇದೆ, ನಾಟ್ ಟೇಬಲ್ ಏನಂತ ಕಲ್ತ್ಕೋಬೇಕು. ಮತ್ತೆ ಎಕ್ಸಾರ್ ಕಲ್ತ್ಕೋಬಿಟ್ಟು ನೆಕ್ಸ್ಟ್ ಸೀದಾ ಹೋಗಿ ಇದನ್ನ ಕಲೀರಿ. ಬಿಟ್ ವೈಸ್ ಆಪರೇಟರ್ಸ್ ಏನಂತ ಮಾಡಿ ನೋಡಿ. ಬಿಟ್ ವೈಸ್ ಆಪರೇಟರ್ ಅಂದ್ರೆ ಏನು, ಲೈಕ್ ಇದ್ರದ್ದು ಬಿಟ್ಟು ಬೈನರಿ ಆಗಿ ತಗೊಂತೀವಿ, ಇದನ್ನ ಲೈಕ್ ಪ್ಲಸ್ ಮಾಡಿ ನಾವು ಫೈನಲ್ ಬರೋ ವ್ಯಾಲ್ಯೂನ ಬೈನರಿ ಕನ್ವರ್ಟ್ ಮಾಡಿ ಅದನ್ನ ಆಮೇಲೆ ಇಂಟಿಜರ್ ಕನ್ವರ್ಟ್ ಮಾಡಿದ್ರೆ ನಮಗೆ ವ್ಯಾಲ್ಯೂ ಸಿಗುತ್ತೆ. ದಟ್ ಇಸ್ ಕಾಲ್ಡ್ ಬಿಟ್ ವೈಸ್ ಅಸೈನ್ಮೆಂಟ್ ಆಪರೇಟರ್ಸ್. ಸೊ ದಿಸ್ ಇಸ್ ಬೇಸಿಕಲಿ AND operator, and bitwise operator, XOR or bitwise operator, and this or XOR. Next one ಬಿಟ್ಟು shift assignment operator. ಏನಿಲ್ಲ, ಲೆಫ್ಟ್ಗೂ ರೈಟ್ಗೂ ಎಷ್ಟು ವ್ಯಾಲ್ಯೂ ಕೊಟ್ಟಿರ್ತೀವೋ ಅಷ್ಟು ವ್ಯಾಲ್ಯೂನ ಶಿಫ್ಟ್ ಮಾಡೋದು, ಅದನ್ನ ಬೈನರಿ ಕನ್ವರ್ಟ್ ಮಾಡಿ ಆಮೇಲೆ ಅದನ್ನ ಇಂಟಿಜರ್ ಕನ್ವರ್ಟ್ ಮಾಡಿದ್ರೆ ಏನು ವ್ಯಾಲ್ಯೂ ಬರುತ್ತೋ ಇಟ್ ಇಸ್ ಕಾಲ್ಡ್ ಶಿಫ್ಟ್ ಅಸೈನ್ಮೆಂಟ್ ಆಪರೇಟರ್ಸ್. ಸೊ ದಿಸ್ ಇಸ್ ಕಂಪ್ಲೀಟ್ ಅಸೈನ್ಮೆಂಟ್ ಆಪರೇಟರ್ಸ್ ಇನ್ ಡೀಟೇಲ್ ಆಗಿ ಕಲ್ತಿದ್ದೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಕಂಪ್ಯಾರಿಸನ್ ಆಪರೇಟರ್ ಬಗ್ಗೆ ಕಲಿಯೋಣ. Yeah, that's it. Thank you.